ಪೊಲೀಸರು ಫಿಟ್ ಆಗಿರಬೇಕು ಅಂದರೆ ಎಲ್ರಿಗೂ ಹತ್ಕೊಂಡು ಉರಿತಾ ಇದೆ. ಈ ಉರಿಯನ್ನು ಕೆಲವರು ಕಮೆಂಟ್ ಬಾಕ್ಸಲ್ಲಿ ಕಾರ್ಕೋತಾ ಇದ್ದಾರೆ, ಅದರಲ್ಲೂ ಪೊಲೀಸರು. ಯಾರೋ ಫೇಸ್ ಇಲ್ಲದೆ ಇರೋ ಫೇಕ್ಗಳು ಬೇಕಾಬಿಟ್ಟು ಮಾತಾಡಿದಾಗ ಪೊಲೀಸರ ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ಬೋದು. ಪೊಲೀಸರೇ ಇಂಥ ಕೆಲಸ ಮಾಡಿದ್ರೆ ಏನು ಮಾಡೋದು ಹೇಳಿ, ಎಲ್ಲಿ ಹೋಗೋದು ಹೇಳಿ? ಲೇ ಡು ಬಂದು ಒಂದಿನ ಪೊಲೀಸ್ ಕೆಲಸ ಮಾಡುವಂಥ ಅರುಣ್ ಕುಮಾರ್ ಕಮೆಂಟು. ಬೋ ಮಗನೆ ಬಂದು ಒಂದು ವಾರ ನನ್ನ ಜೊತೆ ನೈಟ್ ಡ್ಯೂಟಿ ಮಾಡುವಂಥ ಸುನಿಲ್ ಉಪ್ಪಾರನ್ ಕಮೆಂಟು. ಏಳ್ಮಿಗೆ ಉಳಿದೋನು ಅಂತ ಸುನಿಲನ್ ಕಮೆಂಟು. ಎಷ್ಟು ತಗೊಂಡಿದೆಯೋ ಅಣ್ಣ ಫುಲ್ ತಗೊಂಡ್ಬಿಟ್ಟಿದ್ದಾನೆ ಅಂತ ಸಂತೋಷ್ ಎಸ್ಗೆ ಗೋಳಾಟ. ಆಫೀಸರ್ಗೆ ಬೊಕೇಟು ಅಂತ ಮನುಗೌಡ BT ಅನ್ನೋ ಕಮೆಂಟು. ಬೊಗಳು ಬೇಡ ಅಂತ ಮಂಜು ಮೇಟಿ. ಲೋ ತಗಳು ಅಂತ ಶಿವು. ಗುಬಾಡ್ ಅಂತ ಫೋಟೋ ಇಲ್ಲದೆ ಇರೋ ನಟರಾಜನ್ ಕಮೆಂಟು. ಗುಲ್ಡು ಅಂತ ಅಣ್ಣಪ್ಪ ದೇವಾಡಿಗ ಹೋಗೋ ನಾಯಿ ಅಂತ ಹೇಳ್ಬಿಟ್ಟು ಗಿರೀಶ್ ನಿಟ್ಟೋರು. ಪೇಮೆಂಟ್ ಗಿರಾಕಿ ಅಂತ ಕೌಶಿಕ್. ಪೊಲೀಸ್ ಸಿಬ್ಬಂದಿ ವಿರುದ್ಧ ಮಾತಾಡ್ತಿಯಲ್ಲ, ನೀನು ಜರ್ನಲಿಸಮ್ಗೆ ಅನ್ಫಿಟ್ಟು ಅಂತ ರಂಗಸ್ವಾಮಿ ನಾಯಕ. ಆಲ್ಮೋಸ್ಟ್ ಇವರೆಲ್ಲ ಪೊಲೀಸ್ ಇಲಾಖೆಯಲ್ಲಿರೋರೆ. ಅವರ ಪ್ರೊಫೈಲ್ಗಳಲ್ಲೇ ಕರ್ನಾಟಕ ಪೊಲೀಸ್ ಅಂತ ಬರ್ಕೊಂಡಾರೆ. ಆದರೆ ಯಾವ್ಯಾವ ಸ್ಟೇಷನ್ ಅಂತ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಾದರೆ ಕಮೆಂಟ್ ಮಾಡಿ. ಇವ್ರುಗಳದ್ದು ಭಯ ಏನಾದರೂ ನಿಮ್ಗಿದ್ರೆ ಡೈರೆಕ್ಟ್ ಮೆಸೇಜ್ ಆದರೂ ಮಾಡಿ. ಅಲ್ಲ, ಸೋಷಿಯಲ್ ಮೀಡಿಯಾ ಓಪನ್ ಫೋರಮಲ್ಲೇ ಹಿಂಗೆ ಮಾತಾಡೋ ಈ ಜನ ಸ್ಟೇಷನಿಗೆ ಬರೋರ ಹತ್ರ ಇನ್ನು ಹೆಂಗೆ ಮಾತಾಡ್ಬೋದು? ಇಷ್ಟಕ್ಕೂ ನಾನು ಹೇಳಿದ್ದೇನು, ನಮ್ಮ ಪೊಲೀಸರು ಫಿಟ್ ಆಗಿರಬೇಕು, ನಮ್ಮನ್ನು ರಕ್ಷಣೆ ಮಾಡೋ ಜೀವಗಳು ಗುಂಡಿದ್ದಂಗಿರಬೇಕು, 2-3 ಗಂಟೆ ನಿಲ್ಲಕ್ಕಾಗದೇ ಇರೋಷ್ಟು ವೀಕ್ ಆಗಬಾರ್ದು ಅನ್ನೋದಷ್ಟೇ ನನ್ನ ಕಳಕಳಿ. ಇದರಲ್ಲಿ ಏನಪ್ಪ ತಪ್ಪು? ಅದಕ್ಕೆ ನೀನು ಬಿಸಿಲಲ್ಲಿ ನಿಂತ್ಕೊಂಡು ಡ್ಯೂಟಿ ಮಾಡು ಅಂದರೆ, ನಾನು ಡ್ಯೂಟಿ ಮಾಡ್ತೀನಿ ಅಂದರೆ ನಾಳೆಯಿಂದ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಸೇರಿಸ್ಕೊಂಡ್ಬಿಡ್ತೀರಾ? ನಾನು ನಮ್ಮ ಕೆಲಸದಲ್ಲಿ ಗಂಟೆಗಟ್ಟಲೆ ಬಿಸಿಲಲ್ಲಿ ನಿಂತಿದ್ದೀನಿ, ಕೂಲಿ ಮಾಡಿದ್ದೀನಿ, ಮಳೆಯಲ್ಲಿ ನೆಂದಿದ್ದೀನಿ, ಚಳಿಲಿ ನಡಗಿದ್ದೀನಿ. ನನ್ನ ಫಿಟ್ನೆಸ್ ಬಗ್ಗೆ ಹೇಳ್ಬೇಕು ಅಂದರೆ 10-12 ದಿನ ಒಂದಗಳು ಅನ್ನ ತಿಂದಂಗೆ ಬರೀ ನೀರು ಕುಡ್ಕೊಂಡು ಹೆಲ್ದಿಯಾಗಿರ್ತೀನಿ ಇವತ್ತಿಗೂ. ಇದು ನನ್ನ ಸುತ್ತಮುತ್ತ ಇರೋರಿಗೆಲ್ಲ ಗೊತ್ತು. ನಾನು ರಿಯಾಲಿಟಿ ಶೋಗಳು ಕೆಲಸ ಮಾಡ್ಬೇಕಾದ್ರೆ ಶೂಟಿಂಗ್ ಶುರು ಆದರೆ ಪ್ಯಾಕಪ್ ಆಗೋವರೆಗೂ ಕೂರ್ತಿರ್ಲಿಲ್ಲ. ಕನ್ನಡದಲ್ಲಿ DKD ಫಸ್ಟ್ ಸೀಸನ್ ಮಾಡಿದ್ದು ನಾವೇ. ಅದರಲ್ಲಿ ಇವತ್ತಿನ ಫೇಮಸ್ ಹೀರೋಯಿನ್ ಆಶಿಕಾ ರಂಗನಾಥ್ ಕೂಡ ಕಂಟೆಸ್ಟೆಂಟು. ಸಣ್ಣ ಹುಡುಗಿ. ಅವಾಗ ಮೊದಲಿಗೆ ಆಶಿಕಾ ಟಿವಿನಲ್ಲಿ ಕಾಣಿಸ್ಕೊಂಡಿದ್ದೆ ಅವಾಗ. ಮಂಗಳೂರಿನ ಪ್ರಿನ್ಸು ಅಶ್ವಿತಿ ಕೂಡ ಅದರಲ್ಲಿ ಕಂಟೆಸ್ಟೆಂಟ್ಸು. ನಮ್ಮ ಕೆಲಸದಲ್ಲಿ ನಾನು ಫಿಟ್ ಆಗಿದ್ದೀನಿ. ನಮ್ಮನ್ನು ರಕ್ಷಣೆ ಮಾಡೋ ಮಂದಿ ಪೊಲೀಸರು ಚೆನ್ನಾಗಿರ್ಬೇಕು ಅಂತ ಆಸೆ ಪಟ್ರೆ ಮೈ ಮೇಲೆ ಬೀಳ್ತಾರಲ್ಲ, ಎಷ್ಟು ತಗೊಂಡೆ ಪೇಮೆಂಟು ಅಂತ. ಪೊಲೀಸರಿಗಾದ್ರೆ ಕೊಡ್ತಾರಪ್ಪ, ನಮ್ಗೆ ಯಾರು ಕೊಡ್ತಾರೆ? ಆಮೇಲೆ ಇದು ಒಂದು ಸೈಡ್ ಸ್ಟೋರಿ ಆಗೋಯ್ತು ಅಂತ ಕೆಲವರು ಕಾಲ್ ಮಾಡಿ ಮಾತಾಡಿದ್ರು. ಇಷ್ಟಕ್ಕೂ ಅಲ್ಲಿ ಏನಾಗಿದ್ದೆ ಅಂತಂದ್ರೆ, ಮೊನ್ನೆ ಉಗಾದಿ ಹಬ್ಬದಲ್ಲಿ ಹಳ್ಳಿ ಕಡೆ ಇಸ್ಪೀಟ್ ಆಡೋರನ್ನ ಪೊಲೀಸರು ಮತ್ತು ಈ ಮೇಡಮು ಎಲ್ಲ ಸೇರ್ಕೊಂಡು ಹಿಡ್ಕೊಂಡು ಬಂದಿದ್ರಂತೆ. ಅವಾಗ ದುಡ್ಡು ಸೀಸ್ ಮಾಡಿ ಕೋಟಿ ತೋರಿಸ್ಬೇಕಲ್ಲ, ಬರೀ 4,000 5,000 ಅಂತ ತೋರಿಸಿದ್ರಂತೆ. ಅಲ್ಲೆಲ್ಲ ಇಸ್ಪೀಟು ಅಂದ್ರೆ ಲಕ್ಷದ ಆಟಗಳಂತೆ. ಹಂಗಾದ್ರೆ ಅಲ್ಲಿ ಆಟ ಆಡೋರ ಹತ್ರ ಕಿತ್ಕೊಂಡು ದುಡ್ಡನ್ನ ಮೇಡಮು ಯಾರಿಗೂ ಕೊಡ್ದಂಗೆ ಒಬ್ಬರೇ ಇಟ್ಕೊಂಡ್ಬಿಟ್ರು ಅಂತ ಆರೋಪ. ಆಮೇಲೆ ಏನೇ ವ್ಯವಹಾರ ಆದರೂ ಕೂಡ ಮೇಡಮ್ ಯಾರಿಗೂ ಶೇರ್ ಕೊಡಲ್ವಂತೆ. ಹಿಂಗೆ ಹಂಚಿಕೆಯಲ್ಲಿ ಅಸಮಾಧಾನ, ಹೊಂದಾಣಿಕೆಯಲ್ಲಿ ವ್ಯತ್ಯಾಸ. ಇದೆಲ್ಲ ಏನೇನಾಯ್ತೋ ಮೊನ್ನೆ ಹಂಗಾಗೋಗ್ಬೋದು. ಅವತ್ತು ಅವಮ್ಮ ಬೇಕು ಅಂತಾನೆ ಸಿಬ್ಬಂದಿಯನ್ನ ಹಂಗೆ ನಿಲ್ಲಿಸಿ ಪನಿಷ್ ಮಾಡಿದ್ರೆ ಮುಲಾಜಿಲ್ಲದೆ ಅವಮ್ಮನ್ನ ಸಸ್ಪೆಂಡ್ ಮಾಡ್ಬೋದು. ಪನಿಷ್ ಮಾಡೋದಕ್ಕೆ ಇವಮ್ಮ ಯಾರು? ಆದರೂ 2-3 ಗಂಟೆ ನಿಲ್ಲಕ್ಕಾಗಲ್ಲ ಪೊಲೀಸರು ಅನ್ನೋದಕ್ಕೂ ಒಪ್ಪೋದಕ್ಕಾಗೋದಿಲ್ಲ. ಫಿಟ್ ಆಗಿರ್ಬೇಕು, ಆರೋಗ್ಯವಾಗಿರ್ಬೇಕು ನಮ್ಮ ಪೊಲೀಸರು. ಆಮೇಲೆ ಈ ಸ್ಟೇಷನ್ ಲಿಮಿಟ್ಸಲ್ಲಿ ಇಸ್ಪೀಟು, ಗಾಂಜಾ, ಇಲ್ಲಿಗಲ್ ಎಣ್ಣೆ ಬಿಸ್ನೆಸ್ಗಳೆಲ್ಲ ಪೊಲೀಸರ ಸಹಕಾರ ಸಹಬಾಳ್ವೆನಲ್ಲಿ ನಡೀತಾ ಇದ್ದಾವೆ. ಇದರಲ್ಲೂ ಮೇಡಮ್ ಕೈವಾಡ ಇದೆಯಂತೆ. ಇದನ್ನೂ ತನಿಖೆ ಮಾಡಿ ತಪ್ಪು ಅಂತ ಮಾಡಿದವ್ರನ್ನೆಲ್ಲ ಸಸ್ಪೆಂಡ್ ಮಾಡಬೇಕಾಗಿ ವಿನಂತಿ.